ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಕ್ಕಂತಹ ಮಾತು, ಪ್ರತಿನಿತ್ಯ ಯಾರು ನಿತ್ಯವಾದ ಅಪೌರುಷೇಯವಾದ ಅನಾದಿ ನಿತ್ಯವಾದಂತಹ ಯಾವ ವೇದಗಳು ಇದ್ದಾವೆ, ಇಂತಹ ವೇದಗಳ ಮೂಲಕ ಆ ಭಗವಂತನ ಸ್ತೋತ್ರವನ್ನ ಮಾಡಿದರೆ ಪ್ರತಿನಿತ್ಯ ಅವನಿಗೆ ಜೀವನದಲ್ಲಿ ಉತ್ತಮವಾದ ಗತಿ, ಉತ್ತಮವಾಗಿರತಕ್ಕಂತಹ ಕೀರ್ತಿಗಳು ಅವನಿಂದ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ರಾಜಗೋಪಾಲ ಸ್ವಾಮಿಯ ಪಾದಾರವಿಂದಗಳನ್ನ ವರ್ಣನೆ ಮಾಡಿ ಎಷ್ಟು ಮಹತ್ವಪೂರ್ಣವಾದದ್ದು ಈ ಭಗವಂತನ ಪಾದಗಳು ಅನ್ನೋದನ್ನ ನಿರೂಪಣೆ ಮಾಡಿದ ಮೇಲೆ ಆ ಭಗವಂತನ ಪಾದಗಳಲ್ಲಿ ಇರ್ತಕ್ಕಂತಹ ಯಾವ ಗೆಜ್ಜೆಗಳು ಇದ್ದಾವೆ ಆ ಗೆಜ್ಜೆಗಳನ್ನ ವರ್ಣನೆ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಉಪರಿಶ್ರಿತೇನ ಪುರತಶ್ಚ ನಶ್ವರ ವ್ಯವಹಾರ ದೂರಗಗಿರಾಮನಾರತಂ ಪ್ರಣವದ್ವಯೇನ ಮಣಿನೂಪುರಾತ್ಮನಾ ಪರಿಕರ್ಮಿತೆ ತವ ಪದೇ ಪದೇ ಮುದಾ. ಪರಮಾತ್ಮ ನೀನು ನಿನ್ನ ಪಾದಾರವಿಂದಗಳಲ್ಲಿ ಧರಿಸಿದಂತಹ ಯಾವ ಗೆಜ್ಜೆಗಳು ಇದ್ದಾವೆ ಆ ಗೆಜ್ಜೆಗಳು ಹೇಗಿದ್ದಾವೆ ಅಂತ ಹೇಳಿದರೆ, ಪ್ರತಿಯೊಬ್ಬ ವೈದಿಕ ಬ್ರಾಹ್ಮಣ ತಾನು ವೇದಾಧ್ಯಯನವನ್ನ ಆರಂಭ ಮಾಡಬೇಕಾದರೆ ಆ ಅಧ್ಯಯನದ ಪಾಠ ಮುಗೀತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ವೈದಿಕನು ಕೂಡ ಆರಂಭದಲ್ಲಿ ಓಂಕಾರಗಳನ್ನು ಉಚ್ಚಾರಣೆ ಮಾಡ್ತಾನೆ. ಆ ಓಂಕಾರಗಳಂತೆ ನೀನು ಧರಿಸಿದಂತಹ 2 ಗೆಜ್ಜೆಗಳು ಇದ್ದಾವೆ. ಶಾಸ್ತ್ರ ಹೇಳುತ್ತೆ, ವೇದಾಧ್ಯಯನದ ಆರಂಭದಲ್ಲಿ ವೇದ ಮಂತ್ರಗಳ ಪಠಣದ ಆರಂಭದಲ್ಲಿ ಅವಶ್ಯವಾಗಿ ಓಂಕಾರವನ್ನ ಉಚ್ಚಾರಣೆ ಮಾಡಬೇಕು ಅಂತ ಹೇಳುತ್ತೆ. ಒಂದು ಕಡೆ ಆಚಾರ್ಯರು ಹೇಳ್ತಾರೆ, ಸ್ರವತ್ಯನೌಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ಸ್ರವತಿ ವಿಶೀರ್ಯತೆ ಅಂದರೆ ಆದಿಯಲ್ಲಿ, ಮಂತ್ರದ ಆದಿಯಲ್ಲಿ, ನಂತರ ಮಂತ್ರದ ಕೊನೆಯಲ್ಲಿ ಓಂಕಾರವನ್ನ ಉಚ್ಚಾರಣೆ ಮಾಡದೇ ಇದ್ದರೆ ಯಾವುದೇ ರೀತಿಯಾದಂತಹ ಪುಣ್ಯ ನಮಗೆ ಉತ್ಪತ್ತಿ ಆಗೋದಿಲ್ಲ. ಸುಕೃತ ಜನಕಂ ನ ಭವತಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ಹೀಗಾಗಿ ವ್ಯಾಸರು ರಚನೆ ಮಾಡಿದಂತಹ ಯಾವ ಬ್ರಹ್ಮಸೂತ್ರಗಳು ಇದ್ದಾವೆ ಆ ಬ್ರಹ್ಮಸೂತ್ರಗಳನ್ನ ಉಚ್ಚಾರಣೆ ಮಾಡಬೇಕಾದರೂ ಕೂಡ ಆದಿ ಮತ್ತೆ ಅಂತ್ಯದಲ್ಲಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು. ವೇದ ಮಂತ್ರಗಳನ್ನ ಸ್ತೋತ್ರ ಮಾಡತಕ್ಕಂತಹ ಸಂದರ್ಭದಲ್ಲಿ ಆದಿ ಅಂತ್ಯಗಳಲ್ಲಿ ಆ ಓಂಕಾರಗಳನ್ನು ಉಚ್ಚಾರಣೆ ಮಾಡಬೇಕು. ಆದರೆ ವೇದಗಳೆಲ್ಲವೂ ಕೂಡ ಹೇಗಿದ್ದಾವೆ ಅಂತ ಕೇಳಿದ್ರೆ ಅಪೌರುಷೇಯವಾಗಿರ್ತಕ್ಕಂತಹದ್ದು ವೇದಗಳು ಅಂತ ಹೇಳ್ತಾರೆ. ಯಾಕೆ? ಇತರ ಪೌರುಷೇಯ ಗ್ರಂಥಗಳನ್ನ ನಾವು ಗಮನಿಸಿದರೆ ಆ ಪೌರುಷೇಯ ಗ್ರಂಥಗಳು
ಯಾವುದೋ ಒಂದು ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಆ ಗ್ರಂಥಗಳು ಪ್ರವೃತ್ತವಾಗಿರ್ತವೆ. ಆಗ್ರಹ ಪೂರ್ವಕವಾಗಿಯೋ ದುರಾಗ್ರಹ ಪೂರ್ವಕವಾಗಿಯೋ ಸ್ವಮತ ನಿಷ್ಠವಾಗಿಯೋ ಆ ಗ್ರಂಥಗಳು ಪ್ರವೃತ್ತವಾಗಿರ್ತವೆ. ಆದ್ರೆ ವೇದಗಳಾದರೆ ಯಾರಾದರೂ ಬರೆದಿದ್ದೆ, ಇವತ್ತಿನ ತನಕವೂ ಕೂಡ ಆ ವೇದವನ್ನ ರಚನೆ ಮಾಡಿದಂತಹ ಒಬ್ಬ ಪುರುಷ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾಕೆ? ಅಧ್ಯಯನದ ಅವಿಚ್ಛಿನ್ನ ಪರಂಪರೆ ಅನಾದಿ ಕಾಲದಿಂದಲೂ ಕೂಡ ಇವತ್ತಿನ ತನಕವೂ ಕೂಡ ಅದು ಇದೆ. ಹೇಗೆ ಅಂದ್ರೆ ಧಾತ ಯಥಾ ಪೂರ್ವಮಕಲ್ಪಯತ್, ಭಗವಂತನ ಅಪ್ಪಣೆಯ ಮೇರೆಗೆ ಆ ಚತುರ್ಮುಖ ಬ್ರಹ್ಮ ಈ ಜಗತ್ತನ್ನ ಯಾವ ರೀತಿ ಹಿಂದೆ ಸೃಷ್ಟಿ ಮಾಡಿದ್ದನೋ ಅದೇ ರೀತಿ ಈ ಕಲ್ಪದಲ್ಲಿಯೂ ಕೂಡ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಹೇಗೋ ಹಾಗೆ ಹಿಂದೆ ಈ ವೇದಗಳು ಹೇಗೆ ಇದ್ದವೋ ಅದೇ ವೇದಗಳೇ ಇವತ್ತಿನ ದಿನ ನಮಗೆ ಉಪಲಭ್ಯಮಾನವಾಗ್ತಾ ಇದೆ. ಆದ್ದರಿಂದ ಇಂಥ ವೇದಗಳನ್ನ ನಿರ್ಮಾಣ ಮಾಡಲಿಕ್ಕೆ ಯಾರೂ ಕೂಡ ಸಾಧ್ಯ ಇಲ್ಲ. ಪರಮಾತ್ಮನ ಸ್ತೋತ್ರವನ್ನ ಮಾಡಬೇಕಾದರೆ ಯಾವತ್ತೂ ಕೂಡ ಅನಿತ್ಯವಾದ ಸ್ತೋತ್ರಗಳಿಂದ ಆ ಭಗವಂತನ ಸ್ತೋತ್ರವನ್ನ ಮಾಡಬಾರದು. ಅನಿತ್ಯವಾದ ಸ್ತೋತ್ರ ಅಂದ್ರೆ ಯಾರೋ ಒಬ್ಬ ಪುರುಷ ಮಾಡಿರ್ತಕ್ಕಂತಹದ್ದು ಅಥವಾ ಇನ್ನಾರೋ ಒಬ್ಬ ಗೂಢಕರ್ತೃಕನ ವಾಕ್ಯ ಇರುತ್ತೆ. ಅಂತಹ ಸ್ತೋತ್ರಗಳಿಂದ ಭಗವಂತನ ಸ್ತೋತ್ರ ಮಾಡೋದಕ್ಕಿಂತಲೂ ಕೂಡ ಅಪೌರುಷೇಯವಾದ ವೇದವಾಣಿಯಿಂದ ಭಗವಂತನ ಆರಾಧನೆಯನ್ನ ಮಾಡು. ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಭೀಷ್ಮಾಚಾರ್ಯರು ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಕ್ಕಂತಹ ಮಾತು, ಪ್ರತಿನಿತ್ಯ ಯಾರು ನಿತ್ಯವಾದ ಅಪೌರುಷೇಯವಾದ ಅನಾದಿ ನಿತ್ಯವಾದಂತಹ ಯಾವ ವೇದಗಳು ಇದ್ದಾವೆ, ಇಂತಹ ವೇದಗಳ ಮೂಲಕ ಆ ಭಗವಂತನ ಸ್ತೋತ್ರವನ್ನ ಮಾಡಿದರೆ ಪ್ರತಿನಿತ್ಯ ಅವನಿಗೆ ಜೀವನದಲ್ಲಿ ಉತ್ತಮವಾದ ಗತಿ, ಉತ್ತಮವಾಗಿರತಕ್ಕಂತಹ ಕೀರ್ತಿಗಳು ಅವನಿಂದ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ವೇದಾಧ್ಯಯನದ ಪರಂಪರೆ ಅನಾದಿ ಕಾಲದಿಂದಲೂ ಕೂಡ ಇವತ್ತಿನ ತನಕವೂ ಕೂಡ ಆ ಅಧ್ಯಯನ ಪರಂಪರೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇಂತಹ ವೇದಗಳು ನಿತ್ಯ ಅಂತ ಹೇಳ್ತಾರೆ. ಯಾಕೆ? ಪರಮಾತ್ಮನನ್ನ ಹೆಂಗ್ ಸ್ತೋತ್ರ ಮಾಡಬೇಕು? ವಾಚಾ ವಿರೂಪ ನಿತ್ಯಯ. ಹೇ ವಿರೂಪ, ಎಲೈ ವಿರೂಪ ಮಹರ್ಷಿಯೇ, ನಿತ್ಯಯ ವಾಚ, ನಿತ್ಯವಾದಂತಹ ಮಾತಿನಿಂದ ಆ ಭಗವಂತನ ಸ್ತೋತ್ರವನ್ನ ಮಾಡು. ಹಾಗ ನಿತ್ಯವಾದದ್ಯಾವುದು, ಅನಿತ್ಯವಾದದ್ಯಾವುದು ಅಂತ ಕೇಳಿದ್ರೆ, ನಿತ್ಯಯಾ ಸ್ತೌಮಿ ಬ್ರಹ್ಮ ತತ್ ಪರಮಂ ಪದಂ. ಯಾವ ಆ ಪರಬ್ರಹ್ಮನಿದ್ದಾನೆ ಆ ಪರಬ್ರಹ್ಮನನ್ನ ನಿತ್ಯವಾದ ಮಾತುಗಳಿಂದ, ಅನಿತ್ಯವಾದ ಮಾತುಗಳಿಂದ ಅವನನ್ನ ಸ್ತೋತ್ರ ಮಾಡೋಣ. ಹಾಗಾದ್ರೆ ಯಾವುದು ನಿತ್ಯ, ಯಾವುದು ಅನಿತ್ಯ ಅಂತ ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಶಾಸ್ತ್ರಕಾರರು ಹೇಳ್ತಾರೆ, ಶ್ರುತಿರವಾವ ನಿತ್ಯಾಹ ಅನಿತ್ಯವಾವ ಸ್ಮೃತಯಃ. ಯಾವ ಅಪೌರುಷೇಯವಾದ ವೇದವಾಣಿ ಇದೆ ಇದನ್ನ ನಿತ್ಯ ಅಂತ ಕರೀತಾರೆ. ಯಾವುದು ಪೌರುಷೇಯವೋ ಅದು ಅನಿತ್ಯ ಅಂತ ಕರೀತಾರೆ. ಹಾಗಾದ್ರೆ ನಿತ್ಯವಾದ ಅಪೌರುಷೇಯವಾದ ಅನಾದಿ ನಿತ್ಯವಾದಂತಹ ಯಾವ ವೇದವಾಕ್ಯ ಇದೆ ಅಂತಹ ವೇದವಾಕ್ಯವನ್ನ ಇವತ್ತಿನ ತನಕವೂ ಕೂಡ ಯಾರೂ ಕೂಡ ಒಬ್ಬರು ಮಾಡಿದ್ದಿಲ್ಲ, ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಅಂತಹ ಅಪೌರುಷೇಯವಾದ ವೇದಗಳ ಮಂತ್ರಗಳ ಉಚ್ಚಾರಣೆಯಲ್ಲಿ ಆದಿಯಲ್ಲಿ, ಆರಂಭದಲ್ಲಿ ಮತ್ತೆ ಕೊನೆಯಲ್ಲಿ, ಪಾಠ ಮುಗಿದ ಮೇಲೆ ಹರಿಹಿ ಓಂ ಅಂತ ಹೇಳಿ, ಪಾಠದ ಆರಂಭದಲ್ಲಿ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ. ಹಾಗಾದ್ರೆ ಈ ಆರಂಭ ಅಂತ್ಯಗಳಲ್ಲಿ ಉಚ್ಚಾರಣೆ ಮಾಡುವಂತಹ ಯಾವ ಓಂಕಾರಗಳು ಇದ್ದಾವೆ ಆ ಎರಡು ಓಂಕಾರಗಳಂತೆ ನಿನ್ನ ಈ ಎರಡು ಪವಿತ್ರವಾದ ಪಾದಗಳಲ್ಲಿ ಧರಿಸಿದಂತಹ ಯಾವ ಕಾಲ್ಗೆಜ್ಜೆ ನೂಪುರ ಇದೆ ಅದು ಅದರಂತೆ ತೋರ್ತಾ ಇದೆ. ಅಷ್ಟೇ ಅಲ್ಲ, ಪರಮಾತ್ಮ ನಿನ್ನ ಪಾದಾರದಿಂದ ಹೇಗಿದೆ? ಸಚ್ಚಿದಾನಂದಾತ್ಮಕವಾಗಿದೆ. ಅಷ್ಟೇ ಅಲ್ಲ,
ನಿನ್ನ ಈ ಎರಡು ಪಾದಗಳು ಅಪೌರುಷೇಯವಾದ ವೇದಗಳಿಂದ ಪ್ರತಿಪಾದ್ಯವಾಗಿದೆ. ಪರಮಾತ್ಮ ಲಕ್ಷ್ಮೀದೇವಿ ಸ್ವತಃ ನಿನ್ನ ಮಡದಿಯಾದಂತಹ ಯಾವ ಆ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿ ಭಗವಂತ ನಿನ್ನ ಪಾದದ ಬೆರಳಿನ ಉಗುರಿನ ಮೇಲೆ ಇರುವಂತಹ ಯಾವ ಆ ಧೂಳಿನ ಕಣ ಇದೆ, ಅಲ್ಲಿ ಇರ್ತಕ್ಕಂತಹ ನಿನ್ನ ಗುಣಗಳನ್ನು ಎಣಿಸ್ತಾ ಇದ್ದಾಳೆ. ಇನ್ನೂ ಕೂಡ ಅವಳಿಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ಎಷ್ಟು ಪವಿತ್ರವಾಗಿರ್ತಕ್ಕಂತಹ ಪಾದ ನಿನ್ನ ಪಾದ. ಹೀಗಾಗಿ ನಿನ್ನ ಪಾದ ಸಚ್ಚಿದಾನಂದಾತ್ಮಕವಾಗಿದೆ, ಅಪೌರುಷೇಯವಾದ ವೇದಗಳಿಂದ ಪ್ರತಿಪಾದ್ಯವಾಗಿದೆ. ಅಷ್ಟೇ ಅಲ್ಲ, ನೀನು ಯಾವ ರೀತಿ ಸಚ್ಚಿದಾನಂದಾತ್ಮಕನೋ ಅದೇ ರೀತಿ ನಿನ್ನ ಸ್ವರೂಪಭೂತವಾದಂತಹ ಪಾದಗಳೂ ಕೂಡ ಸಚ್ಚಿದಾನಂದಾತ್ಮಕವೇ ಆಗಿದೆ. ನಮ್ದಾಗ್ಬೇಕಾದ್ರೆ ನನ್ನ ಪಾದ ಅಂತ ಹೇಳ್ಬೇಕಾದ್ರೆ ನಾನು ಬೇರೆ, ಪಾದಗಳು ಬೇರೆ. ಆದ್ರೆ ಭಗವಂತ ಹಾಗಲ್ಲ. ಭಗವಂತನೂ ಒಂದೇ, ಅವನ ಪಾದಗಳೂ ಒಂದೇ, ಅವನ ಕೈಗಳು ಒಂದೇ. ಕೈಗೆ ಕಾಲಿಗೆ ಅವನ ಇಡೀ ದೇಹಕ್ಕೆ ಅಭೇದವನ್ನ ನಿರೂಪಣೆ ಮಾಡ್ತಾರೆ. ಶಾಸ್ತ್ರ ಹೇಳುತ್ತೆ, ಎಲ್ಲಿ ಭೇದ ಚಿಂತನೆಯನ್ನ ಮಾಡಬೇಕೋ ಅಲ್ಲಿ ಅಭೇದ ಚಿಂತನೆ, ಎಲ್ಲಿ ಅಭೇದವನ್ನ ಚಿಂತನೆ ಮಾಡಬೇಕೋ ಅಲ್ಲಿ ಭೇದ ಚಿಂತನೆಯನ್ನ ಮಾಡಿದ್ರೆ ಸಿಗತಕ್ಕಂತಹ ಫಲವೇ ನಿತ್ಯ ನಿರಯ. ಎಲ್ಲಿ ಭೇದ ಚಿಂತನೆ ಮಾಡಬೇಕು? ಜಗತ್ತಿನಲ್ಲೆಲ್ಲ ಕಡೆಯೂ ಕೂಡ ಭೇದ ಚಿಂತನೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅಭೇದ ಚಿಂತನೆ ಪರಮಾತ್ಮ ಅವನ ಗುಣಗಳಲ್ಲಿ, ಅವನ ಅವಯವಗಳಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಅಭೇದ ಚಿಂತನೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅಭೇದ ಚಿಂತನೆಯನ್ನ ಮಾಡೋದು ಬಿಟ್ಟು ಇಲ್ಲಿ ಭೇದ ಚಿಂತನೆಯನ್ನು ಮಾಡಿ ಪ್ರಪಂಚದಲ್ಲಿ ಮಾಡಬೇಕಾದ ಭೇದ ಚಿಂತನೆಯಲ್ಲಿ ಅಭೇದ ಚಿಂತನೆ ಏನಾದರೂ ಕೂಡ ಮಾಡಿದರೆ ಅವಾಗ ಅವಶ್ಯವಾಗಿ ನಮಗೆ ನಿತ್ಯ ನಿರಯ ಅನ್ನುವಂತಹ ಒಂದು ಲೋಕ ನಮಗೆ ಸಿಗತ್ತೆ. ಹಾಗಾಗಿ ಯಾವ ಆ ಪರಮಾತ್ಮನಿದ್ದಾನೆ, ಆ ಪರಮಾತ್ಮನ ಎರಡು ಪಾದಗಳಲ್ಲಿ ಎರಡು ಗೆಜ್ಜೆಗಳನ್ನ ಧರಿಸಿದ್ದಾನೆ. ಆ ಎರಡು ಗೆಜ್ಜೆಗಳು ಅಪೌರುಷೇಯವಾದ ವೇದ ವಾಣಿಯನ್ನ ಉಚ್ಚಾರಣೆ ಮಾಡಬೇಕಾದ ಆರಂಭ ಅಂತ್ಯದಲ್ಲಿ ಉಚ್ಚಾರಣೆ ಮಾಡುವಂತಹ ಯಾವ ಎರಡು ಪಾದಗಳು ಇದ್ದಾವೆ, ಎರಡು ಓಂಕಾರಗಳು ಇದ್ದಾವೆ, ಆ ಓಂಕಾರಗಳಂತೆ ತೋರ್ತಾ ಇದೆ ಅಂತ ಹೇಳಿ ಆ ರಾಘವೇಂದ್ರ ತೀರ್ಥರು ಆ ಭಗವಂತನ ಪಾದವನ್ನ ಇಂಥ ಅದ್ಭುತವಾದ ಸ್ತೋತ್ರದಿಂದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ.